ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ ಉಪ್ಪಿನಂಗಡಿ ಸಿಟಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಹಾಲಲ್ಲಿ ಇವತ್ತು ಮದುವೆ ಉಂಟಂತ ಕಾಣ್ತದೆ. ಸೊ ಮದುವೆಗೆ ಹೋಗಿ ಬರುವ, ಊಟ ಮಾಡಿ ಬರುವ. ಹಿಂದ್ಗಡೆ ಅಲ್ಲಿ ಅಲ್ಲಿ ದೊಡ್ಡ ಹಾಲ್ ಉಂಟು. ಏ ಅಮ್ಮ ಎಂಥದ್ದು ಉಂಟದ ಹೆಸರು. ಸೊ ಇಲ್ಲಿ ನೋಡಿ, ನೀರು ತುಂಬಿ ತುಳುಕ್ತಾ ಉಂಟು ಇಲ್ಲಿ ಎಲ್ಲ. ಸೊ ಈಗ ನಾವು ಎಂಟ್ರಿ ಆಗ್ತಾ ಇರೋದು ಉಪ್ಪಿನಂಗಡಿ ಜಂಕ್ಷನಿಗೆ. ಈಗ ಇಲ್ಲಿ ಸಹ ಅಂಗಡಿ ಇಲ್ಲ, ಬಟ್ ಒಂದು ಅಂಗಡಿಯಿಂದ ಐಟಮ್ ತಗೊಳ್ಳಿಕ್ಕೆ ಉಂಟು. ಅವ್ರಿಗೆ ಐಟಮ್ಸ್ ಉಂಟಲ್ಲ. ಈಗ ಅಲ್ಲಿ ರೈಟ್ ತಗೊಂಡು ಶ್ರೀ ಲಕ್ಷ್ಮೀ ವೆಂಕಟೇಶ್ ಎಂಥದ ಉಂಟು ಹೆಸರು. ನಾವು ಅಲ್ಲಿಗೆ ಕರಾಯದ ಅಂಗಡಿ ಅಂತ ಕರೆಯೋದು. ಇವನು ನೋಡಿ, ಇಂತೆಲ್ಲ ಅವಸ್ಥೆ ಮಾರ್ರೆ. ಈಗ ಇಲ್ಲಿಂದ ನಾವು ರೈಟ್ ತಗೊಳ್ಬೇಕು, ಅಲ್ಲಿ ಜಂಕ್ಷನಿಂದ ಅಲ್ಲ, ಇಲ್ಲಿ ಒಂದು ಒಳಗೆ ರೋಡ್ ಹೋಗಿದೆ. ಇಲ್ಲಿ ಒಂದು ಅವಸ್ಥೆ ನೋಡಿ, ಆ ಕಡೆಯಿಂದ ಈ ಕಡೆಯಿಂದೆಲ್ಲ ಬರುವುದು. ಇದು ಒನ್ ವೇ ಮಾರೆ. ಮತ್ತು ಯಾಕೆ ಈ ರಿಕ್ಷಾದವರೆಲ್ಲ ಈಗ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ. ಆ ಕಡೆಯಿಂದ ಬರಲಿಕ್ಕೆ ನಿಜವಾಗಿ ಇಲ್ಲಿ ಎಂತಂತ ಒಂದು ಸಭ್ಯತನ ಇಲ್ಲ, ಎಲ್ಲ ಅಸಭ್ಯ ವರ್ತನೆಗಳು ಇಲ್ಲಿ ಧರ್ಮದವ. ಆ್ಯಕ್ಚುಲಿ ನಮಗೆ ಹೋಗ್ಲಿಕ್ಕೆ ಇರೋದು ಅಲ್ಲಿ ಫ್ಲೈಓವರ್ ಕಾಣ್ತಾ ಉಂಟಲ್ಲ, ಅಲ್ಲಿಂದ ರೈಟಿಗೆ ಹೋಗಬೇಕು. ಬಟ್ ಇಲ್ಲಿ ರೈಟಿಗೆ ಹೋಗ್ಬೇಕಷ್ಟೇ. ಯಾಕಂತ ಹೇಳಿದರೆ ಇಲ್ಲಿಂದ ಐಟಮ್ ತಗೊಳ್ಳಿಕ್ಕೆ ಉಂಟು. ಅದಕ್ಕೋಸ್ಕರ ರೈಟಿಗೆ ಹೋಗಿ ಐಟಮ್ ತಗೊಂಡು ಬರುವ. ಇಲ್ಲಿ ಎದುರುಗಡೆ ಕರಾಯದ ಅಂಗಡಿ ಅಂತ ನಾವು ಕರೆಯೋದು, ನಾವು ಆಗ ಹೇಳಿದಾಗಲೇ. ಸೊ ಬನ್ನಿ, ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗಿ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ಸ್ ಇಲ್ಲ, ಒಂದು 200 ಮೀಟ್ರ್ ಉಂಟು. ಅಲ್ಲಿಗೆ ಹೋಗಿ ನಾವು ಐಟಮ್ ಹಾಕಿ ಅಲ್ಲಿಂದ ಮತ್ತೆ ಐಟಮ್ ತಗೊಂಡು ಸೀದಾ ಇದೇ ರೂಟಲ್ಲಿ ಬಂದು ಅಲ್ಲಿ ಮೇಲ್ಗಡೆ ಹತ್ತಬೇಕು. ನೋಡಿ, ಅದು ಮೇಲೆ ಕಾಣ್ತಾ ಉಂಟಲ್ಲ ನಿಮಗೆ, ಅದು ಪುತ್ತೂರು ರೋಡು. ಸೊ ಅಲ್ಲಿಂದ ಒಂದು ಶಾರ್ಟ್ ಕಟ್ ಇತ್ತು ಮುಂಚೆ. ಈಗ ಆ ಶಾರ್ಟ್ ಕಟ್ಟನ್ನು ಸಹ ತೆಗೆದು ಹಾಕಿದ್ದಾರೆ. ನಾವು ಇದೇ ದಾರಿಯಲ್ಲಿ ಹೋಗಬೇಕು ಮತ್ತೆ. ಸೊ ಈಗ ಶ್ರೀ ಲಕ್ಷ್ಮೀ ವೆಂಕಟೇಶ ಟ್ರೇಡರ್ಸ್ ಅಂತ ಕಾಣ್ತಾ ಉಂಟಲ್ಲ, ಇಲ್ಲಿಂದನೇ ನಮಗೆ ಐಟಮ್ ತಗೊಳ್ಳಿಕ್ಕೆ ಇರೋದು ಆ್ಯಂಡ್ ನಮಗೆ ಐಟಮ್ ಹಾಕ್ಲಿಕ್ಕೆ ಇರೋದು. ಸೊ ಇಲ್ಲಿಂದ ಅವ್ರದ್ದು ಬಿಲ್ಲು 4875 ಉಂಟು. ನಮ್ಮ ಬ್ಯಾಗಲ್ಲಿ ಕೂಡ ಹಣ ಇಲ್ಲ. ಸೊ ನಮಗೆ ಐಟಮ್ ಎಷ್ಟು ತಗೊಳ್ಳಿಕ್ಕೆ ಉಂಟಂತ ಹೇಳಿದರೆ ಇದೆ, ಮಸೂರು ದಾಲು, ಹುರಿಗಡ್ಲೆ, 100 ಜಾನ್ ಇದು ಸಿಗ್ಬೋದು. ಇದೆಲ್ಲ ಬರುವಾಗ ತಗೊಳ್ಳುವ. ಬರುವಾಗ ಮತ್ತೆ ಇಲ್ಲಿ ನಿಲ್ಲಿಸಬೇಕಷ್ಟೇ. ಈ ಲೈನಲ್ಲಿ ಉಪದಾದೆ, ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಹೋಗಿ ಬರುವಾಗ ಸಹ ನಿಲ್ಲಿಸಬೇಕು, ಹೋಗುವಾಗ ಸಹ ನಿಲ್ಲಿಸಬೇಕು. ಇದೇ ಒಂದು ಟೆನ್ಷನ್ ಈಗ ಇದರಲ್ಲಿ, ಈ ಲೈನಲ್ಲಿ. ಸೊ ಇದು ನಮ್ಮ ಕಂಪನಿಗೆ ಆನಂದ ಅಲ್ಲ, ಇದು ಎಲ್ಲಿಗಪ್ಪ ಅಂತ ಹೇಳಿದರೆ ಎಲ್ಲ ಕೊಡಲಿಕ್ಕೆ ಅಂಗಡಿಗೆ. ಇದನ್ನು ಈಗ ಇಲ್ಲಿ ಪುತ್ತೂರಲ್ಲಿ ಕೊಡಲಿಕ್ಕೆ, ಇದು ಬರುವಾಗ ಕೊಡಲಿಕ್ಕೆ. ಅದಕ್ಕೋಸ್ಕರ ಇದು ಬರುವಾಗ ತಗೊಳ್ಳುವ, ಇದು ಹೋಗುವಾಗ ಈಗ ತಗೊಂಡು ಹೋಗುವ. ಫೈನಲಿ ನಮ್ಮ ಗಾಡಿಯೆಲ್ಲ ಲೋಡ್ ಆಗಿ ಆಯಿತು. ಈಗ ಇಲ್ಲಿಂದ ಹೊರಡೋ ಸಮಯ. ಇಲ್ಲಿಂದ ಬಿಟ್ಟರೆ ಸೀದಾ ಪುತ್ತೂರಿಗೆ, ಎಲ್ಲಿ ನಿಲ್ಲಿಸಲಿಲ್ಲ. ನೆಕ್ಸ್ಟ್ ಬಿಲ್ ಎಲ್ಲಿಗಿರೋದಂತೆ, ಕಾಮತ್ತಿಗೆ, ಪುತ್ತೂರು ಬಸ್ ಸ್ಟ್ಯಾಂಡಿಗೆ. ಸೊ ಚಲೋ, ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಆಗಿ ಪುತ್ತೂರಿಗೆ ಹೋಗುವ. ಇಲ್ಲಿ ನೋಡ್ಬೋದು, ಬೆಂಗಳೂರು ಅಂತ ಬರೆದು ಈ ಕಡೆ ಹಾಕಿದ್ದಾರೆ. ಅಲ್ಲ ಮಾರೆ, ಯಾರಾದರೂ ಗೊತ್ತಿಲ್ಲದವರು ಬಂದರೆ ಬೆಂಗಳೂರಿಗೆ ಆ್ಯಕ್ಚುಲಿ ಹೋಗಬೇಕಾದ ದಾರಿ ಇದು ಲೆಫ್ಟ್ ಸೈಡಿಗೆ. ಬಟ್ ಅವರು ಗುರುತು ಹಾಕಿದ್ದು ಈ ಕಡೆ ರೈಟ್ ಸೈಡಿಗೆ. ಎಂತ ಅಂತ ಗೊತ್ತಿಲ್ಲ. ಇಲ್ಲಿ ಸಹ ನೋಡಿ, ಸರಿ ಹಾಕಿದ್ದಾರೆ, ಆದರೂ ಕೂಡ ನೋಡಿ ಇಲ್ಲಿ ಅವಸ್ಥೆ. ಪುತ್ತೂರು ಅಂತ ಬರೆದು ಈ ಕಡೆ. ಯಾರಾದರೂ ಗೊತ್ತಿಲ್ಲದವರು ಬಂದರೆ ಈಗ ಬೆಂಗಳೂರು ಅಂತ ಈ ಕಡೆ ಹೋಗ್ಬೋದು ಎಲ್ಲರೂ. ಈಗ ಈ ಕಡೆ ಹೋದರೆ ಸಿಗೋದು ನಿಮಗೆ ಮಂಗಳೂರು. ಪುತ್ತೂರು ಅಂತ ಆ ಕಡೆ ಬೋರ್ಡ್ ಹಾಕಿದ್ದಾರೆ. ಆ ಕಡೆ ಹೋದರೆ ಸಿಗೋದು ನಿಮಗೆ ಬೆಂಗಳೂರು ಗುಂಡೆ ಸಿಗ್ತದೆ. ಎಂಥ ಅವಸ್ಥೆ ಮಾರ್ರೆ. ಒಂದು ತಲೆಯಲ್ಲಿ ಅಕ್ಕಲು ಒಂದು ಎಂಥದ್ದು ಇರುವುದಿಲ್ಲ ಅಂತ ಒಟ್ರಾಸಿ ಹಾಕುದೇ. ಎಂಥ ಒಟ್ರಾಸಿ ಒಂದು ಯಾರಾದರೂ ಈಗ ಗೊತ್ತಿದ್ದವರು ಇಲ್ಲಿ ಆಲ್ಮೋಸ್ಟ್ ಗೊತ್ತಿರೋರು ಇರೋದು. ಬಟ್ ಎಲ್ಲರೂ ಕೆಲವರು ಪ್ಯಾಸೆಂಜರ್ಗಳೆಲ್ಲ ಬಂದಿರ್ತಾರೆ ಗೊತ್ತಿಲ್ಲದವರು. ಈಗ ನಾವೇ ಎಲ್ಲಿಯಾದರೂ ಹೋದರೆ ನಾವು ಆ ಬೋರ್ಡನ್ನು ನಂಬಿಕೊಂಡು ಹೋಗೋದಲ್ಲ. ಸೊ ಎಂತ ಅಂತ ಗೊತ್ತಿಲ್ಲ. ಯಾವ ಮಂಡೆ ಪೆಟ್ಟವ, ಯಾವ ಕುರ್ದು ಎಣ್ಣೆಯಲ್ಲಿ ನಶೆಯಲ್ಲಿದ್ದು ಹಾಕಿದ್ದಾನ, ಆ ಕಡೆಯಿಂದ ಈ ಕಡೆಗೆ ಹಾಕಿದ್ದಾನ ಅಂತ ಗೊತ್ತಿಲ್ಲ. ಸೊ ಅದನ್ನೊಂದು ಸರಿ ಮಾಡಿಸಿ ಮನೆ. ಎಂಥ ಸಾವು. ನಮ್ಮ ರೋಡ್ ನೋಡಿ ಯಾವ ಥರ ಆಗಿದೆ ಅಂತ. ಇದು ತುಂಬ ಡೇಂಜರ್ ನೋಡಿ. ಇಲ್ಲಿಂದ ಸರ್ವಿಸ್ ರೋಡಿಂದ ಈ ಕಡೆಯಿಂದ ತೆಗುವಾಗ ಈ ಕಡೆಯಿಂದ ಗಾಡಿ ಬರೋದೇ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ಸೋಲಾರ್ ಸಿಸ್ಟಮು. ಇದೆಂಥದಕ್ಕೆ ಸೋಲಾರ್? ಲೈಟಿಗೆ ಸಹ ಸೋಲಾರ್. ಎಂತೆಲ್ಲ ಅಪ್ಡೇಟ್ ಮಾರೆ. ಇಲ್ಲಿ ಸಹ ನೋಡಿ, ನಮ್ಮ ನದಿ ತುಂಬಿ ತುಳುಕ್ತಾ ಇದೆ. ಇದು ಆ್ಯಕ್ಚುಲಿ ಹೊಸ ಬ್ರಿಡ್ಜ್. ಇಲ್ಲಿ ಬ್ರಿಡ್ಜೇ ಇರಲಿಲ್ಲ. ಹೊಸ ಬ್ರಿಡ್ಜಲ್ಲಿ ಹೋಗಲಿಕ್ಕೆ ಖುಷಿ ಆಗ್ತದೆ. ಮತ್ತು ಇಲ್ಲಿಂದ ಸ್ಟ್ರೈಟ್ ಹೋದರೆ ಮಂಗಳೂರಿಗೆ ಹೋಗ್ತದೆ. ಮಂಗಳೂರು ರೋಡ್ ನೋಡಿ ಯಾವ ಥರ ವಿಶಾಲವಾಗಿ ಆಗಿದೆ ಅಂತ. ಇಲ್ಲದಿದ್ದರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯುವಾಗೆಲ್ಲ ಕೆಳಗಿಂದ ಸರ್ವಿಸ್ ರೋಡ್ ಒಂದು ಕೊಟ್ಟಿದ್ದರು. ಈಗ ತೊಂದರೆ ಇಲ್ಲ, ಅಡ್ಡಿ ಇಲ್ಲ, ಸೀದಾ ಹೋಗ್ಬೋದು. ನಾವೀಗ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಪುತ್ತೂರು ಕಡೆಗೆ ಹೋಗುವ. ಕೋಡಿಂಬಾಡಿ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಮುಂಚೆ ಈ ಕಡೆಯಿಂದ ಬಿಡ್ತಾಯಿದ್ರು ನೋಡಿ, ಈ ಕಡೆಯಿಂದ ಹೈವೇ ಇತ್ತು. ಬಟ್ ಅದನ್ನೀಗ ಕ್ಲೋಸ್ ಮಾಡಿ ಈ ಕಡೆಯಿಂದ ಬಿಟ್ಟಿದ್ದಾರೆ. ಮುಂಚೆ ಡಾಮರ್ ಇದ್ದದ್ದು, ಇಲ್ಲಿಂದ ಇವರೀಗ ಇದನ್ನು ಮಾಡಿ ಯಾವುದು ಕಾಂಕ್ರೀಟ್ ಹಾಕಿ ಕಾಂಕ್ರೀಟ್ ರೋಡ್ ಆಗಿದೆ. ಸಾರಿ, ಕೆಳಗಡೆ ನೋಡಿ
ಇನ್ನು ಕೆಳಗಡೆ ಇದೇ ಲೆವೆಲ್ಗೆ ಬರಬೇಕು. ಅದೆಷ್ಟು ತುಂಬ ಗುಂಡಿ ಇಲ್ವ ಅದು? ಅಲ್ಲಿ ಮಣ್ಣು ಎಷ್ಟು ಹಾಕ್ಬೇಕಂತೇಳಿ ತುಂಬ ಹಾಕಬೇಕು ಮಾರಷ್ಟೇ. ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅಲ್ಲಿ ಫಸ್ಟಿಗೆ ಡಾಮರ್ ರೋಡ್ ಇತ್ತು. ಈ ಕಾಂಕ್ರೀಟ್ ರೋಡಲ್ಲಿ ಒಂದು ಉಪದ್ರ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ಡ್ರೈವರ್ಗಳಿಗೆಲ್ಲ, ಇದು ಗಾಡಿ ಹಾಳಾಗ್ತದೆ. ಮತ್ತು ನೋಡಿ ಈಗ ನೋಡಿ ಗಾಡಿ ಲೆವೆಲಲ್ಲಿ ಹೋಗೋದಿಲ್ಲ, ಒಂಥರ ಗುದ್ದಿದಾಗೆ. ಈ ಡ್ಯಾಶ್ ಬೋರ್ಡ್ ಎಲ್ಲ ಲೂಸ್ ಆಗೋದು ಮತ್ತು ಟೈರ್ ತಿನ್ನೋದು ಜಾಸ್ತಿ ಈ ರೋಡ್ಗಳಲ್ಲಿ, ನಮ್ಮ ಕಾಂಕ್ರೀಟ್ ರೋಡ್ಗಳಲ್ಲಿ. ನೋಡಿ ಅಲ್ಲಿ ಮಣ್ಣು ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಅದು ಎಷ್ಟು ಲೇಯರ್ ಬರ್ತದೆ ಅಂತ ಗೊತ್ತಿಲ್ಲ ನನಗೆ. ಕಾಂಕ್ರೀಟ್ ಆ ಕಡೆಯಿಂದ ಬರೋದಾದ್ರೆ ತೋರಿಸ್ಬೋದಿತ್ತು. ಬಟ್ ಇಲ್ಲಿ ನೋಡಿ ಈಗ ಸದ್ಯದ ಪರಿಸ್ಥಿತಿ ಈಗ ಉಂಟು ಕೋಡಿಂಬಾಡಿ. ಈಗ ಎಲ್ಲಿಂದ ಎಲ್ಲಿಗೆ ಹೇಗೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಈಗ. ಬಟ್ ಕಾಮಗಾರಿ ನಡೀತಾ ಉಂಟು. ಎಲ್ಲಿ ನೋಡಿದರೂ ಕಾಮಗಾರಿ ಅಲ್ಲ, ನಮ್ಮ ಉಜಿರೆ ಸಹ ಕಾಮಗಾರಿ, ಎಲ್ಲಿ ನೋಡಿದ್ರು ಸಹ ಕಾಮಗಾರಿಯೇ ನಡೀತಾ ಇರೋದು. ಸೊ ಆ ಕಡೆಯಿಂದ ಶುರು ಮಾಡಿದ್ದಾರೆ ಕಾಂಕ್ರೀಟ್ ಹಾಕಲಿಕ್ಕೆ. ನೋಡಿ ಅಲ್ಲಿ ಪರಿಪೂರ್ಣ ಸಿದ್ಧತೆ ನಡೀತಾ ಉಂಟು ಆ ಕಡೆಯಿಂದ. ಈಗ ಈ ಕಡೆಯಿಂದ ಇಲ್ಲಿ ಸಹ ಕಾಂಕ್ರೀಟ್ ಆಗಿದೆ ಆಲ್ಮೋಸ್ಟ್. ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಈ ಥರ ಮಡ್ ರೋಡ್ ಥರ. ಇಲ್ಲಿ ಇನ್ನು ಹಾಕಬೇಕಷ್ಟೇ. ಇಲ್ಲಿಂದ ಮತ್ತೆ ಕಾಂಕ್ರೀಟ್ ರೋಡ್ ಸ್ಟಾರ್ಟ್ ಆಗ್ತದೆ. ಈ ಕಡೆ ನೋಡಿದರೆ ಇಲ್ಲಿ ಕಾಮಗಾರಿ ನಡೀತಾ ಉಂಟು. ಎಂಥದ ಒಂದು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮಾಡಲಿ, ನೋಡುವ ಯಾವ ಥರ ಎಲ್ಲ ಆಗ್ತದೆ ಅಂತ. ಮತ್ತು ಇದು ಒಂದೇ ಒಂದು ಉಪಕಾರ ಅಂತ ಹೇಳಿದರೆ ಇದಾಗೋದಿಲ್ಲ, ಡಾಮರ್ನಷ್ಟು ಬೇಗ ಹೋಗೋದಿಲ್ಲ, ಒಳ್ಳೆದಿರ್ತದೆ ರೋಡು. ಹಾಂ ಮುಚ್ಚಬಹುದು. ಇದೆಲ್ಲ ಬೇಗ ಹೋಗ್ತದೆ ಡಾಮರ್. ಬಟ್ ಮುಂಚಿನ ಡಾಮರ್ ಒಳ್ಳೆದಿರ್ಲಿಲ್ವಾ? ಈಗಿನ ಡಾಮರ್ ಎಂಥದಿಲ್ಲ, ಹಾಕಿದ 1-2 ತಿಂಗಳಿಗೆ ಎಲ್ಲ ಹೋಗಿ ಆಯಿತು. ಮತ್ತು ನಮ್ಮ ಅದರಲ್ಲಿ ಹೇಗೆ ಅಂತ ಹೇಳಿದರೆ ಕಾಂಕ್ರೀಟ್ ರೋಡಲ್ಲಿ ಕ್ರ್ಯಾಕ್ ಬರೋದು ಅಷ್ಟೇ. ಇದರಲ್ಲಿ ನೋಡಿ ಈಗ ಇದು ಸತ್ತೇ ರೋಡು ಆ್ಯಕ್ಚುಲಿ. ಬಟ್ ಯಾವ ಥರ ಪ್ಯಾಚ್ ವರ್ಕ್ ಮೇಲೆ ಪ್ಯಾಚ್ ವರ್ಕ್ ಮಾಡಿ ಹಾಕಿದ್ದಾರೆ, ನಿಲ್ಲುವುದಿಲ್ಲ. ಇದು ಒಳ್ಳೆ ಡಾಮರ್ ಹಾಕಿದರೆ ನಿಲ್ತದೆ. ಬಟ್ ಇದೆಂತಂತ ಗೊತ್ತಿಲ್ಲ ನನಗೆ. ಮತ್ತೆ ಮೈನ್ ಹೈವೇಯಿಂದ ಲೆಫ್ಟಿಗೆ ತಗೊಳ್ಳುವ ಸಮಯ. ಈಗ ಲೆಫ್ಟಿಗೆ ತಗೊಂಡು APMC ರೋಡಲ್ಲಿ ಹೋಗಬೇಕು ನಾವು. ಮತ್ತು ಇಲ್ಲಿಂದ ಸ್ವಲ್ಪ ಎದುರುಗಡೆ ಹೋಗಿ ಒಂದು 50 ಮೀಟ್ರ್ ಹೋಗಿ ಮತ್ತೆ ರೈಟ್ ತಗೊಳ್ಬೇಕು. ರೈಟ್ ತಗೊಂಡು ಸೀದಾ ಹೋಗಬೇಕು. ಹೋಗುವ ದಾರಿಯಲ್ಲಿ ಎಲ್ಲಿಯೂ ಅಂಗಡಿ ಇಲ್ಲ. ಇನ್ನು ಅಂಗಡಿ ಸಿಗೋದು ಎಲ್ಲಿ ಅಂತ ಹೇಳಿದರೆ ನಮ್ಮ ಪುತ್ತೂರು ಪೇಟೆಯಲ್ಲಿ. ನಮ್ಮ ಡ್ಯಾಶ್ ಬೋರ್ಡ್ ಎಲ್ಲ ಲೂಸ್ ಆಗಿ ಹೋಗಿದೆ. ಫೀಲ್ ಆಗ್ತಾ ಉಂಟು, ಅನುಭವ ಆಗ್ತಾ ಉಂಟು. ಹೇಗೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಕಾಂಕ್ರೀಟ್ ಉಂಟಲ್ಲ, ಅಲ್ಲಿ ಸ್ವಲ್ಪ ಹಾಕಿದ್ದಾರೆ, ಇಂಟರ್ಲಾಕ್ ಹಾಕಿದ್ದಾರೆ. ಇಂಟರ್ಲಾಕ್ ಮೇಲೆ ಹೋಗುವಾಗ ಇದೆಲ್ಲ ಬಡ 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 ಅಂತ ಸೌಂಡ್ ಬರ್ತದೆ. ಎಲ್ಲ ಹೋಯ್ತು ಗಾಡಿ. ಇಂಥ ದರಿದ್ರ ರೋಡು ಗೊತ್ತಾಗೋದಿಲ್ಲ, ಯಾರಿಗೂ ಸಹ ಗೊತ್ತಾಗೋದಿಲ್ಲ, ಯಾರು ಸಹ ಮಾತಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಸ್ವಂತ ಗಾಡಿ ಇಟ್ಕೊಂಡವರಾದರೂ ಮಾತಾಡಬೇಕು. ಈಗ ನಾನೀಗ ನಮ್ಮ ಓನರ್ ಇದು ಗಾಡಿಯಲ್ಲಿ ದುಡಿತಾ ಇರೋದು. ಬಟ್ ನಮಗೊಂದು ಪ್ರೀತಿ ಇರ್ತದಲ್ಲ ನಮ್ಮ ಗಾಡಿಯ ಮೇಲೆ, ಬೇಸರ ಆಗ್ತದೆ, ತುಂಬ ಬೇಸರ ಆಗ್ತದೆ. ಇದೆಲ್ಲ ಲೂಸ್ ಆಗಿದೆ, ಡ್ಯಾಶ್ ಬೋರ್ಡ್ ಗಡ 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 ಅಂತ ಆಗ್ತದೆ. ಎಂಥದ್ದಿಲ್ಲ. ಈಗ ಅದು ಗಾಡಿ ಸಹ ಬರುವುದು ಅಲ್ಬೇವೆ, ಅದರ ನಡುವೆ ಇಂಥ ದರಿದ್ರ ರೋಡುಗಳು. ಈ ರೋಡುಗಳಲ್ಲಿ ನಿಲ್ಲುದು ಸಹ ಇಲ್ಲ, ಎಂಥದ್ದು ಸಹ ಇಲ್ಲ. ಅದು ಜಾಸ್ತಿ ಎಲ್ಲಿ ಆಗುದು ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಈ ರೋಡೆಲ್ಲ, ನಮ್ಮ ಪುತ್ತೂರಿಗೆ ಬರುವ ರೋಡೆಲ್ಲ ಸಾಧಾರಣ ಸರಿ ಉಂಟು. ನಮ್ಮ ಎಲ್ಲಿ ಅಂತ ಹೇಳಿದರೆ ಈ ಉಪ್ಪಿನಂಗಡಿಗೆ ಹೋಗ್ತೇವಲ್ಲ ರೋಡು, ಉಪ್ಪಿನಂಗಡಿಯಿಂದ ಕಲ್ಲೇರಿ ತನಕ ಹೋಗ್ತೇವಲ್ಲ, ಅಯ್ಯೋ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಆ ಪೂಂಜನವರಿಗೆ ಒಂದು ಹೇಳಿ ಮಾರ, ಹರೀಶ್ ಪೂಂಜನವರಿಗೆ ಸರಿ ಮಾಡಲಿ. ಅಲ್ಲಿ ಆದರೂ ಉಜಿರೆಯಲ್ಲಿ ಅದು ಸರಿ ಮಾಡ್ತಾ ಇದ್ದಾರೆ, ಎಲ್ಲ ಸರಿ ಆಗ್ತಾ ಉಂಟು, ಆಲ್ಮೋಸ್ಟ್ ಸರಿ ಆಗ್ತಾ ಉಂಟು. ಬಟ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇರೋದು ನಾನು. ಅಲ್ಲಿ ಒಂದು ಆದರೆ ಅದು ಅಲ್ಲದೆ ಉಪ್ಪಿನಂಗಡಿಯಿಂದ ಬೆಳ್ತಂಗಡಿಗೆ ಹೋಗುವ ಮೈನ್ ಹೈವೇ ಅದು. ಸೊ ಅಲ್ಲಿಯೇ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಮಾಡಿ ಎಂಥ ಪ್ರಯೋಜನ? ಅಲ್ಲಿ ದಿನಕ್ಕೆ ಒಂದು 100 ಬಸ್ ಓಡಾಡ್ತದೆ, 100 ಕಾರುಗಳು ಓಡಾಡ್ತದೆ, 100 ಬೈಕ್ಗಳು. ಮತ್ತು ನಮ್ಮ ಉಪ್ಪಿನಂಗಡಿ ಪೇಟೆಗೆ ಬರುವವರೆಲ್ಲ ಅಲ್ಲಿಗೆ ಬರಬೇಕು ಕೆಲಸಕ್ಕೆ ಬರುವವರು. ಸೊ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಸಹ ಹೋಗ್ಲಿಕ್ಕೆ ಒಮ್ಮೊಮ್ಮೆ ಭಯ ಆಗ್ತದೆ. ನನ್ನೀಗ ಸ್ಕೂಟಿಯಲ್ಲಿ ಹೋಗುದು. ನನಗೆ ಆ್ಯಕ್ಟಿವಾದಲ್ಲಿ ಯಾವ ಥರ ಉಂಟಂತ ಹೇಳಿದರೆ ಒಂದು 4-5 ತಿಂಗಳಿಗೆ ಒಮ್ಮೆ ಗ್ಯಾರೇಜಿಗೆ ಕೊಡಬೇಕು. ಈಗ ಅಲಕ್ಕೆ ಹೋಗಿದೆ ಗಾಡಿ, ಮತ್ತೆ ಸರಿ ಮಾಡಿಸಬೇಕು. ಸರಿ ಮಾಡಿಸಿ 4 ತಿಂಗಳಾದಮೇಲೆ ಇದೇ ರೋಡಲ್ಲಿ ಓಡಾಡಿ ದರಿದ್ರ ರೋಡಲ್ಲಿ ಓಡಾಡಿ ಬೇರಿಂಗ್ ಹೋಗುದು, ಅದು ಹೋಗುದು, ಸಾಕ್ ಅಬ್ಸರ್ವ್ ಹೋಗುದು, ಇದೇ ಥರ ಆಗಿದೆ. ಈ ದೊಡ್ಡ ಗಾಡಿ ನಮಗೆ ಗೊತ್ತಾಗೋದಿಲ್ಲ, ಅದು ಸರ್ವಿಸ್ ಮಾಡೋ ಗೊತ್ತಾಗ್ತದೆ, ಎಂತ ಹೋಗಿದೆ ಎಂತ ಅವ್ರಿಗಿನ ಗೊತ್ತಾಗಬೇಕಷ್ಟೇ. ನಮ್ಗೆ ಇದರಲ್ಲಿ ಗೊತ್ತಾಗೋದಿಲ್ಲ. ನನಗೊಂದು ಬರ್ತಾ ಉಂಟು ಸೌಂಡ್, ಎಂತ ಡ್ಯಾಶ್ ಬೋರ್ಡ್ ಹೋಗಿದೆ, ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ನೆಟ್ ಬೋಲ್ಟ್ ಎಲ್ಲ ಲೂಸ್ ಆಗಿದೆ, ಐ ನೋ. ಬಟ್ ದಯವಿಟ್ಟು ಅದನ್ನೊಂದು ಸರಿ ಮಾಡಿಸಿ. ಹರೀಶ್ ಪೂಂಜನ ಅವರಿಗೆ ಎಂತ ಇದೆ ಅಂತ ಗೊತ್ತಾಗೋದಿಲ್ಲ. ಎಲ್ಲ ಮಾಡ್ತಾ ಇದ್ದೀರಲ್ಲ, ಬಟ್ ಅದನ್ನೊಂದು ಮಾಡಿ.
ದಯವಿಟ್ಟು ನಿಮ್ಮ ಹತ್ರ ಬೇಡಿಕೊಳ್ತಾ ಇರೋದು, ಮತ್ತೆ ಎಂತ ಹೇಳಲಿಕ್ಕೆ ಆಗುದಿಲ್ಲ ನಿಮ್ಮ ಹತ್ರ, ಮತ್ತೆ ಎಂತ ಹೇಳುದು. ನಮ್ಮ ಊರಿನ ಜನರು ಸಾಕೆ, ನೀವು ಮಾತಾಡಿ ಮಾರೆ, ಹೋಗಿ ಅವರ ಆಫೀಸಿಗೆ ಹೋಗಿ ಕೇಳಿ ಯಾಕೆ ಆಗ್ತಾ ಇಲ್ಲ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಆಗುದಿಲ್ವಾ ಯಾರಿಗೆ ಸಹ. ಸೊ ಐ ಡೋಂಟ್ ನೋ ಯಾಕೆ ಹೇಗೆ ಎಂತ ಆಗ್ತಾ ಉಂಟು ಅಂತ. ನೀರು ಕುಡಿಯುವ ಅಂತ ಹೇಳಿದರೆ ನೀರಿಲ್ಲ, ನೀರು ಸಹ ಖಾಲಿಯಾಗಿದೆ. ಇದರಲ್ಲಿ ಸಹ ನೀರು ಖಾಲಿಯಾಗಿದೆ, ಇದರಲ್ಲಿ ಸಹ ನೀರು ಖಾಲಿಯಾಗಿದೆ. ಬಾಟ್ಲ್ ಹಿಂದುಗಡೆ ಸಹ ಇಲ್ಲ. ಸೊ ಬಿಸಿಲು ಸಹ ಅದೇ ಥರ ಉಂಟು. ದಿನಕ್ಕೆ ಕಮ್ಮಿ ಅಂತ ಹೇಳಿದರೆ 2 ರಿಂದ 3 ಲೀಟ್ರ್ ನೀರು ಕುಡಿಲೇಬೇಕು ಮನುಷ್ಯನಾದವ. 3 ಲೀಟ್ರ್ ಕಮ್ಮಿ ಅಂತ ಹೇಳಿದರೆ ಈಗಿನ ಬಿಸಿಲಿಗೆ 3-4 ಲೀಟ್ರ್ ನೀರು ಕುಡಿಲೇಬೇಕು. ಇಲ್ಲಾಂದರೆ ಹೇರ್ ಫಾಲ್ ಆಗೋದು ಎಲ್ಲ ಆಗ್ತದೆ ಮಾರೆ. ಹೇರ್ ಫಾಲ್ ಆಗೋದು, ಕೈಯಿದ್ದು ಇದು ಹೋಗೋದು, ಅಂತ ಚರ್ಮ ಎಲ್ಲ ಹೋಗ್ತದೆ. ಸೊ ನೀರು ಕುಡಿಯಿರಿ, ನಿಮ್ಮ ಹತ್ರ ಸಹ ಇಷ್ಟಕ್ಕೆ ಬೇಡಿಕೊಳ್ಳೋದು, ನೀರು ಕುಡಿಯಿರಿ, ಆದಷ್ಟು ನೀರು ಕುಡಿಯಿರಿ. ಈಗ ನಮಗೆ ನೀರಿಲ್ಲ, ಈಗ ಅಲ್ಲಿ ವಾಣಿವಿಲಾಸ ಹೋಟೆಲ್ಗೆ ಹೋಗಿ ಕುಡಿಬೇಕಷ್ಟೇ. ಸಾಲ್ಮರ ಹತ್ರ ರೀಚ್ ಆಗ್ತಾ ಬಂದ್ವಿ. ಈ ಕಡೆಯಿಂದ ಸಹ ಹೋದರೆ ಬೆದ್ರಾಳ ಎಲ್ಲ ಸೇರ್ತದೆ, ನಿಮ್ಮ ಪುಡ್ಸರಗಟ್ಟೆ ಅಲ್ಲ. ಸೊ ನಮ್ಮ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ನಮ್ಮ ಪುತ್ತೂರು APMC ಇದೆ ನೋಡಿ. ಒಳಗಡೆ ಹೋಗ್ಲಿಕ್ಕಿಲ್ಲ, ಮುಂಚೆ ಹೋಗ್ತಾ ಇದ್ವಿ. ಈಗ ಅಲ್ಲಿಂದ ಅಕ್ಕಿಲ್ಲ ತರಲಿಕ್ಕಿಲ್ಲ ಅಲ್ಲ ಈಗ. ಮುಂಚೆ ಆದರೆ ಭಯಂಕರ ತರ್ತಾ ಇದ್ವಿ, ಈಗ ಮಂಗಳೂರಿಂದ ನಮಗೆ ಡೈರೆಕ್ಟ್ ಬರ್ತದೆ. ಈಗ ಹೋಗುವ ದಾರಿಯಲ್ಲಿ ಒಂದು ಪುತ್ತೂರು ಪೇಟೆಗಿಂತ ಮುಂಚೆ ಒಂದು ಅಂಗಡಿ ಸಿಗ್ತದೆ. ಅದಾದಮೇಲೆ ಪುತ್ತೂರು ಪೇಟೆಯಲ್ಲಿ ಇರೋದು ನಮಗೆ ಕಾಮತ್ ಹೋಟೆಲ್, ಅದಾದಮೇಲೆ ವಾಣಿವಿಲಾಸ, ಅದಾದಮೇಲೆ ಸೀದಾ ಇದೇ ರೋಡಲ್ಲಿ ಬರಬೇಕು. ಸೊ ಲೆಟ್ಸ್ ಗೋ, ಬನ್ನಿ. ಇಲ್ಲಿಂದ ಆದಷ್ಟು ಬೇಗ ಬೇಗ ಖಾಲಿ ಮಾಡಿ ಹೊರಡುವ. ಗಂಟೆ 1:20 ಆಗ್ತಾ ಬಂತು. ಬೇಗ ಹೋಗೋದು ಯಾಕಂತ ಹೇಳಿದರೆ ಆ ಕಡೆ ತುಂಬ ಐಟಮ್ ಉಂಟು ಇವತ್ತು. ಪುತ್ತೂರಲ್ಲಿ ಕಮ್ಮಿ ಐಟಮ್ ಇರೋದು ಕೊಡಲಿಕ್ಕೆ, ಆ ಕಡೆ ಮುಕ್ಕಾಲು ಹಸಿ ಗಾಡಿ ಆ ಕಡೆನೇ ಖಾಲಿ ಮಾಡಲಿಕ್ಕೆ ಇರೋದು. ಮುಂಚೆ ಯಾವ ಥರ ಇತ್ತು ಅಂತ ಹೇಳಿದರೆ, ಮುಂಚೆ ಈ ಕಡೆ ಜಾಸ್ತಿ ಇತ್ತು, ಆ ಕಡೆ ಕಮ್ಮಿ ಇತ್ತಲ್ಲ. ಈಗ ಈ ಕಡೆ ಕಮ್ಮಿ, ಆ ಕಡೆ ಜಾಸ್ತಿ ಆಗಿದೆ. ನೀವು ನಂಬಲಿಕ್ಕಿಲ್ಲ, ಮುಕ್ಕಾಲು ಹಸಿ ಗಾಡಿಯಲ್ಲಿ ಆ ಕಡೆನೇ ಇರೋದು ಲೋಡಿಗೆ ಅನ್ಲೋಡ್ ಮಾಡಲಿಕ್ಕೆ. ಸೊ ನೋಡ್ಬೋದು 1:21, ಇಲ್ಲಿ ಮುಗಿಸುವಾಗ ಒಂದು 2-2.5 ಗಂಟೆ ಆಗ್ತದೆ. ಸೊ ಅಲ್ಲಿಂದ ಬಂದು ಈ ಮುಕ್ಕಾಲು ಹಸಿ ಗಾಡಿಯನ್ನು ಹೇಗೆ ಇಳಿಸುವುದು ಅಂತ ಮಂಡೆ ಬಿಸಿಯಾಗಿದೆ ಈಗ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.